ಬಿಡ್ತೀನಿ. ಇಸ್ಪೇಟ್ ಆಡುವಾಗ ಅದು ಇಸ್ಪೇಟ್ ಅಂದರೆ ಭಾಳ ಕೆಟ್ಟದ್ದು ಅಂತ ನಮ್ಗೆ ಗೊತ್ತದ. ಆದರೆ ಅಲ್ಲಿ ರಾಣಿ ಅಂತ ಸಂಕಲ್ಪ ಮಾಡಿದ್ರು ಅವರು. ಅಲ್ಲಿ ಲಕ್ಷ್ಮೀದೇವಿ ಅಂತ ಜಾಣೆ ನಂಬಿದೆ ಇಸ್ಪೇಟ್ ರಾಣಿ ನೀನೊಲಿದೆನ್ನ ಪಾಣಿಯೊಳಗೆ ಬಂದು ಕಾಣಿಸಮ್ಮ. ಅವು ಆಟ ಆಡಿ ಸೋತ್ಬಿಟ್ರಿ ಅವರು. ಮಾನ್ವಿ ಗುಂಡಾಚಾರು ಇಸ್ಪೇಟ್ ಆಡಿದ್ರು, ಸೋತ್ಬಿಟ್ರು. ಬಾಜುಕಿದ್ದವ್ರು ಸುಮ್ಮನೆ ಇರೋಕ್ಕಿಲ್ಲ, ಪಕ್ಕದಲ್ಲಿದ್ದವ್ರು ಏನಂದ್ರೆ ಆಚಾರ ಸೋತ್ರಲ್ರಿ ಅಂದರು. ಏನು ಮಾಡ್ಬೇಕಪ್ಪ, ಇಸ್ಪೇಟ್ ರಾಣಿ ಕೈ ಕೊಟ್ಲು ಅಂದರು. ಹಂಗಾರೆ ಅದ್ರ ಮೇಲೆ ಒಂದು ಪದ್ಯ ಆಗಲಿ ಅಂದರು. ಜಾಣೆ ನಂಬಿದೆ ಇಸ್ಪೇಟ್ ರಾಣಿ ನೀನೊಲಿದೆನ್ನ ಪಾಣಿಯೊಳಗೆ ಬಂದು ಕಾಣಿಸಮ್ಮ. ವಾಣಿಲ ಕುಮಿ ರುದ್ರಾಣಿಯರಿಗಿಂತ ಕ್ಷೋಣಿಯೊಳಗೆ ಬಲು ಮಾನಿತೆ ನೀನಮ್ಮ. ಜಾಣೆ ನಂಬಿದೆ ಜನಕನು ಗಳಿಸಿಟ್ಟ ಧನವೆಲ್ಲ ಕಳಕೊಂಡೆ ದನಕರು ಹೊಲ ಮನೆಯನು ಮಾರಿದೆ. ಕೊನೆಗೆ ಜನರೊಳಗೆ ಅಪಹಾಸ್ಯಕ್ಕೊಳಗಾದೆ ನಾನು ಹೆಂಡತಿ ಮಕ್ಕಳ ಕೈಗೆ ಪರಟಿ ಕೊಟ್ಟೆ. ಜಾಣೆ ನಂಬಿದೆ. ಒದ್ದಾಡ್ತಾವು ಪಾಪ. ಒಂದು ತಾಯಿ ಲಕ್ಷ್ಮೀ ಅಂದ್ರೆ ಇಸ್ಪೇಟ್ ರಾಣಿ ನೀ ಅನುಗ್ರಹ ಮಾಡು. ಎಕ್ಕದೊಳಗೆ ಲಕ್ಷ ಕೊಟ್ಟು ಕೇಳ್ರೆ ಮತ್ತೆ ಎಕ್ಕದೊಳಗೆ ಎರಡೆಕ್ಕ ಬರಲು ನೀನು ಪಕ್ಕನೆ ಬಂದು ಕಾಣಿಸಮ್ಮ. ಇದು ನಮಗೆ ಗೊತ್ತಿಲ್ಲರೆ, ಆಡಿಲ್ಲ. ಮತ್ತೆ ಆಟ ಗೊತ್ತಿದ್ದವ್ರು ತಿಳ್ಕೊಳ್ರಿ ಅಷ್ಟೆ. ಎಕ್ಕದೊಳಗೆ ಎರಡೆಕ್ಕ ಬರಲು ನೀನು ಪಕ್ಕನೆ ಬಂದು ಕಾಣಿಸಮ್ಮ. ಮುಕ್ಕಣ್ಣ ಸಖ ತನ್ನ ಬೊಕ್ಕಾಸದೊಳಗಿನ ಮುಕ್ಕಣ್ಣ ಸಖ ಅಂದರೆ ಕುಬೇರ, ಜಗತ್ನ್ಯಾಗ ಶ್ರೀಮಂತ ಅಂದರೆ ಕುಬೇರ. ಅವ ಆಟಕ್ಕೆ ಬರಬೇಕು, ನೀ ಅನುಗ್ರಹ ಮಾಡ್ತಿರ್ಬೇಕು. ಅವ ರೊಕ್ಕ ಹಾಕಬೇಕು, ನೀ ಪಕ್ಕನೆ ಬರ್ತಿರ್ಬೇಕು. ನೀ ಅವ್ರು ರೊಕ್ಕ ಹಾಕ್ತಿರ್ಬೇಕು, ನೀ ಪಕ್ಕನೆ ಬರ್ತಿರ್ಬೇಕು. ಮುಕ್ಕಣ್ಣ ಸಖ ತನ್ನ ಬೊಕ್ಕಾಸದೊಳಗಿನ ರೊಕ್ಕ ಹಾಕಲು ಅವನ ಲೆಕ್ಕಿಸೆ ನಾನಮ್ಮ. ಜಾಣೆ ಕೊನೆಯ ನುಡಿ ಕೇಳಿ ತಾತ್ಪರ್ಯ ಎಷ್ಟು ಚಂದ ಹೇಳ್ತಾರೆ. ಕಾಮಿನಿ ಶಿರೋಮಣಿ ಕಾಮಿತದಾಯಿನಿ ಶ್ಯಾಮ ಸುಂದರ ಸಾರ್ವ ಭೌಮನ ರಾಣಿ ಶ್ರೀಮಂತ ಜೋಕರನ ಪ್ರೇಮದ ಭಗಿನಿಯೇ. ಇಸ್ಪೇಟ್ನಾಗ ಜೋಕರ್ ಇರ್ತಾನೆ ನೋಡ್ರಿ, ಆ ಜೋಕರ್ನ ತಂಗಿಂತಿಕೆ ಯಾರು ಇಸ್ಪೇಟ್ ರಾಣಿ. ಇಲ್ಲೇನು ಸ್ವಾರಸ್ಯ ಅದಂದ್ರೆ ಕೃಷ್ಣ ಅವತಾರ ಮಾಡಿದ್ನಲ್ಲ, ಆ ಕೃಷ್ಣ ಅವತಾರ ಮಾಡಿದಾಗ ತಂಗಿಯಾಗಿ ದುರ್ಗಾದೇವಿ ಬಂದಲ್ಲ. ಅಂದರೆ ದಶಾವತಾರಗಳಲ್ಲಿ ಜೋಕರ್ ಅಂದರೆ ಕೃಷ್ಣ, ಕೃಷ್ಣನ ತಂಗಿ ಯಾರು ದುರ್ಗಾದೇವಿ ಅಂತ ಆ ಅರ್ಥ ಇಟ್ಕೊಂಡು ಮಾಡಿದ್ದಾರೆ. ಶ್ರೀಮಂತ ಜೋಕರನ ಪ್ರೇಮದ ಭಗಿನಿಯೇ ನಾಕರ ಮುಗಿವೇನು ಮಾಡು ಮಮತೆಯ. ಜಾಣೆ ನಂಬಿದೆ. ಆಗಲೇ ಬಂದು ಹೇಳಿದ್ರಲ್ಲ, ಅದನ್ನು ಹೇಳ್ರಿ ಅಂತ ಹೇಳಿದ್ರು ಅವರು. ಅವರಿಗೋಸ್ಕರವಾಗಿ ಈ ಪದ್ಯವನ್ನು ಹೇಳಿದ್ದೇನೆ. ತಮಗೆಲ್ಲರಿಗೂ ಕೂಡ ಸಂತೋಷ ಆಗಲಿ ಅಂತ. ಇಂತಹ ಅದ್ಭುತವಾದ ದಾಸ ಸಾಹಿತ್ಯದ ವೈಭವ ಅದ್ಭುತವಾಗಿದೆ. ಸಮಯದ ಒಂದು ಅಭಾವದಿಂದ ಆಚಾರ್ಯರು ಹೇಳಿದ ಸಮಯ ಮೀರಿಬಿಟ್ಟಿದೆ.